ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನ್ ಬುಕ್ಸ್ ಬಗ್ಗೆ ಪರಿಚಯವನ್ನು ನೀಡಲಿದ್ದೇನೆ. ಆನ್ಲೈನ್ ಬುಕ್ಸ್ ಒಂದು ಸಂಪೂರ್ಣ ಆ್ಯಪ್ ವ್ಯವಸ್ಥೆಯಾಗಿದ್ದು, ಪ್ರತಿಯೊಂದು ವ್ಯವಹಾರವು ತಮ್ಮ ಮಾರಾಟ, ಖರೀದಿ, ಹಣಕಾಸು, ಗೋದಾಮು, ಉದ್ಯೋಗಿ ದಾಖಲೆಗಳು, ಉತ್ಪಾದನೆ, ಆಸ್ತಿ ನಿರ್ವಹಣೆ ಮತ್ತು ವರದಿ ಮಾಡುವಿಕೆಯನ್ನು ನಿರ್ವಹಿಸಬಹುದು. ಆನ್ಲೈನ್ ಬುಕ್ಸ್ನ ದೃಷ್ಟಿಕೋನವು ತಂತ್ರಜ್ಞಾನವನ್ನು ಹೆಚ್ಚು ಬಳಸಿಕೊಂಡು ಮಸಮ್ಗಳನ್ನು ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಉತ್ಪಾದಕತೆಯಿಂದ ಶಕ್ತಿಶಾಲಿಯಾಗಿಸಲು, ಅಂತಿಮವಾಗಿ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದಾಗಿದೆ. ಆನ್ಲೈನ್ ಬುಕ್ಸ್ ಅನ್ನು ಯಾವಾಗ ಬೇಕಾದರೂ ಎಲ್ಲಿಂದ ಬೇಕಾದರೂ ಪ್ರವೇಶಿಸಬಹುದು. ನಾವು ಇದನ್ನು ಯಾವುದೇ ಸಾಧನದಿಂದ ಬಳಸಬಹುದು. ಇದು ಯಾವಾಗಲೂ ಸುರಕ್ಷಿತವಾಗಿದ್ದು, ಸ್ವಯಂಚಾಲಿತ ಬ್ಯಾಕಪ್ಗಳು ಮತ್ತು ಅಪ್ಡೇಟ್ಗಳಿವೆ. ಇಲ್ಲಿ ಯಾವುದೇ ಹಾರ್ಡ್ವೇರ್ ಅವಲಂಬನೆ ಇಲ್ಲ. ನಾವು ಡೆಸ್ಕ್ಟಾಪ್, ಬ್ರೌಸರ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಬಹುಬಳಕೆದಾರ ಇಂಟರ್ಫೇಸ್ ಅನ್ನು ಹೊಂದಿದ್ದೇವೆ. ಆನ್ಲೈನ್ ಬುಕ್ಸ್ ಬಳಸಲು ಯಾವುದೇ ಇನ್ಸ್ಟಾಲೇಷನ್ ಅಗತ್ಯವಿಲ್ಲ. ಭದ್ರತಾ ದೃಷ್ಟಿಕೋನದಿಂದ ನಾವು 2 ಹಂತದ ದೃಢೀಕರಣವನ್ನು ಹೊಂದಿದ್ದೇವೆ. ಇದರಲ್ಲಿ ಬಳಕೆದಾರರು ತಮ್ಮ ಬಳಕೆದಾರ ಐಡಿ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಬಹುದು. ಇದಕ್ಕೂಡನೆ ನಾವು OAuth ದೃಢೀಕರಣವನ್ನು ಸಹ ಸಕ್ರಿಯಗೊಳಿಸಬಹುದು. ಹೀಗಾಗಿ OAuth ಇಲ್ಲದೆ ಯಾರೂ ನಿಮ್ಮ ಲೆಕ್ಕಪತ್ರಗಳನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ನಾನು ಮಾಡ್ಯೂಲ್ನ ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡುವುದಾದರೆ, ಆನ್ಲೈನ್ ಬುಕ್ಸ್ ಒಂದು ಮೆಥಡ್ ಚೆಕ್ಕರ್ ಸಂಪ್ರದಾಯವನ್ನು ನೀಡುತ್ತದೆ. ಉದಾಹರಣೆಗೆ, ಅನುಮೋದನಾ ವ್ಯವಸ್ಥೆ. ಆನ್ಲೈನ್ ಬುಕ್ಸ್ ಬಳಕೆದಾರ ಪ್ರವೇಶ ಹಕ್ಕುಗಳನ್ನು, ಬಹು ಕರೆನ್ಸಿ ಮತ್ತು ಬಹುಸ್ಥಳ ಕಾರ್ಯಾಚರಣೆಗಳನ್ನು ಸಹ ನೀಡುತ್ತದೆ. ಬಹು ಕರೆನ್ಸಿಗಳನ್ನು ನಿರ್ವಹಿಸುವ ವ್ಯವಸ್ಥೆ ನಮ್ಮಲ್ಲಿ ಲಭ್ಯವಿದೆ. ಡ್ಯಾಶ್ಬೋರ್ಡ್ ಮತ್ತು ಮಿಸ್ ವರದಿ, ಇಮೇಲ್, SMS ಮತ್ತು ವಾಟ್ಸಾಪ್ ಸೂಚನೆಗಳು, ಬಳಕೆದಾರ ನಿರ್ಧರಿತ ಕ್ಷೇತ್ರಗಳು ಮತ್ತು ಗುಣಲಕ್ಷಣಗಳ ವ್ಯವಸ್ಥೆ ಕೂಡ ಲಭ್ಯವಿದೆ. ನಾವು ಮಾಸ್ಟರ್ಗಳು ಮತ್ತು ವ್ಯವಹಾರಗಳನ್ನು ಎಕ್ಸೆಲ್ ಮೂಲಕ ಆಮದು ಮಾಡಿಕೊಳ್ಳಬಹುದು. ನಾವು ನಮ್ಮ ಮಾರಾಟವನ್ನು ಮಾರಾಟಗಾರ ಮತ್ತು ಏಜೆಂಟ್ ಆಧಾರಿತ ಟ್ರ್ಯಾಕಿಂಗ್ ಮೂಲಕ ಸಹ ಹತ್ತಿರದಿಂದ ಗಮನಿಸಬಹುದು. ನಾನು ಮಾಡ್ಯೂಲ್ಗಳ ಬಗ್ಗೆ ಮಾತನಾಡುವುದಾದರೆ, ನಮ್ಮಲ್ಲಿ ಸಂಪೂರ್ಣ ಮಾರಾಟ ಮತ್ತು ಬಿಲ್ಲಿಂಗ್ ಚಕ್ರ, ಖರೀದಿ ಮಾಡ್ಯೂಲ್, ಹಣಕಾಸು ಮಾಡ್ಯೂಲ್, ವಸ್ತು ನಿರ್ವಹಣಾ ಮಾಡ್ಯೂಲ್ ಮತ್ತು ಚಿಲ್ಲರೆ ವ್ಯಾಪಾರಗಳಿಗೆ ಪಾಯಿಂಟ್ ಆಫ್ ಸೇಲ್ ಇದೆ. ನಾವು ಜಾಬ್ ವರ್ಕ್ ಉತ್ಪಾದನೆಗೆ ಆಯ್ಕೆಯನ್ನು ಹೊಂದಿದ್ದೇವೆ. ಪೇರೋಲ್ ಮಾಡ್ಯೂಲ್ನ ಸಹಾಯದಿಂದ ನಾವು ನಮ್ಮ ಉದ್ಯೋಗಿಗಳನ್ನು ನಿರ್ವಹಿಸಬಹುದು. ಆನ್ಲೈನ್ ಬುಕ್ಸ್ ಬಳಸಿ ನಾವು ನಮ್ಮ ಆಸ್ತಿಗಳನ್ನು ಸಹ ಟ್ರ್ಯಾಕ್ ಮಾಡಬಹುದು. ಇದಕ್ಕೂಡನೆ ನಾವು ಪ್ರತಿಯೊಂದು ವ್ಯವಹಾರವನ್ನು ಟ್ರ್ಯಾಕ್ ಮಾಡಬಹುದಾದ ವರ್ಕ್ಫ್ಲೋವನ್ನು ಕೂಡ ರಚಿಸಬಹುದು. ಹೀಗಾಗಿ ನಮ್ಮಲ್ಲಿ ಖರೀದಿಗೆ ಸಂಪೂರ್ಣ ವರ್ಕ್ಫ್ಲೋ ಮತ್ತು ಸಂಪೂರ್ಣ 2 ವರ್ಕ್ಫ್ಲೋ ಇದೆ. ಯಾವಾಗಲಾದರೂ ನಾವು ಖರೀದಿ ಪ್ರಕ್ರಿಯೆಯ ವರ್ಕ್ಫ್ಲೋ ಬಗ್ಗೆ ಮಾತನಾಡಿದಾಗ, ನಾವು ವೆಂಡರ್ ಆನ್ಬೋರ್ಡಿಂಗ್ನಿಂದ ಪ್ರಾರಂಭಿಸುತ್ತೇವೆ. ಒಂದು ವಿನಂತಿಯನ್ನು ಎತ್ತಬಹುದು ಅಥವಾ ಬಳಕೆದಾರನು ರಿಕ್ವಿಜಿಷನ್ ಅನ್ನು ಎತ್ತಬಹುದು. ನಾವು ವೆಂಡರ್ಗೆ ಖರೀದಿ ಆದೇಶವನ್ನು ಅಂದರೆ PO ಅನ್ನು ಎತ್ತಬಹುದು. ನಾವು ಗ್ರನ್ ಅಂದರೆ ಗೂಡ್ಸ್ ರಿಸೀಟ್ ನೋಟ್ಗೆ ವರ್ಕ್ಫ್ಲೋವನ್ನು ರಚಿಸಬಹುದು ಮತ್ತು ಆ ಗ್ರನ್ ವಿರುದ್ಧವಾಗಿ ನಾವು ವೆಂಡರ್ಗೆ ಸರಕುಗಳನ್ನು ಹಿಂತಿರುಗಿಸಬಹುದಾಗಿಯೂ ಅಥವಾ ಆ ಗ್ರನ್ ಅನ್ನು ಖರೀದಿ ಬಿಲ್ಲಿಗೆ ಪರಿವರ್ತಿಸಬಹುದಾಗಿಯೂ ಇದೆ. ನಂತರ ನಾವು ಹಣಕಾಸಿನ ಡೆಬಿಟ್ ನೋಟ್ಗಳು ಅಥವಾ ಕ್ರೆಡಿಟ್ ನೋಟ್ಗಳನ್ನು ಕೂಡ ರಚಿಸಬಹುದು. ಅದಕ್ಕೆ ಅನುಗುಣವಾಗಿ ನಾವು ವೆಂಡರ್ಗಳಿಗೆ ಪಾವತಿಗಳನ್ನು ಮಾಡಬಹುದು. ಅದೇ ಪ್ರಕ್ರಿಯೆ ಮಾರಾಟ ವರ್ಕ್ಫ್ಲೋಗೆ ಅನ್ವಯಿಸುತ್ತದೆ. ಅಲ್ಲಿ ನಾವು ಗ್ರಾಹಕ ಆನ್ಬೋರ್ಡಿಂಗ್ನಿಂದ ಪ್ರಾರಂಭಿಸುತ್ತೇವೆ. ನಾವು ಒಂದು ಅಂದಾಜು ತಯಾರಿಸಿ ಅದನ್ನು ಗ್ರಾಹಕರಿಗೆ ಹಂಚಬಹುದು. ನಂತರ ನಾವು ಮಾರಾಟ ಆದೇಶವನ್ನು ರಚಿಸಬಹುದು. ಆ ಆದೇಶದ ವಿರುದ್ಧವಾಗಿ ನಾವು ಡಿಸ್ಪ್ಯಾಚ್ ರಚಿಸಬಹುದು ಮತ್ತು ಆ ಡಿಸ್ಪ್ಯಾಚ್ನಿಂದ ನಾವು ಇನ್ವಾಯ್ಸ್ ರಚಿಸಬಹುದು. ಇನ್ವಾಯ್ಸಿಂಗ್ ಆದ ನಂತರ ನಾವು ಪಾವತಿಗಳನ್ನು ಸ್ವೀಕರಿಸಬಹುದು. ನಾವು ಮಾರಾಟ ಹಿಂತಿರುಗಿಸುವುದನ್ನು ನಿರ್ವಹಿಸಬಹುದು. ಹೀಗಾಗಿ ಇದು ಮಾರಾಟದ ಸಂಪೂರ್ಣ ವರ್ಕ್ಫ್ಲೋ ಆಗಿದೆ. ಇದಕ್ಕೂಡನೆ ನಾವು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ವರ್ಕ್ಫ್ಲೋ ಕೂಡ ಹೊಂದಿದ್ದೇವೆ. ಅಲ್ಲಿ ನಾವು ವಸ್ತುಗಳನ್ನು ನೀಡಬಹುದು, ಸ್ವೀಕರಿಸಬಹುದು, ಸ್ಟಾಕ್ ನಿರ್ವಹಿಸಬಹುದು ಮತ್ತು ಸ್ಟಾಕ್ ಸರಿಹೊಂದಿಸುವಿಕೆಗಳನ್ನು ಮಾಡಬಹುದು. ಹೆಚ್ಚುವರಿಯಾಗಿ ನಾವು ಒಂದು ಸ್ಥಳದಿಂದ ಉತ್ಪನ್ನವನ್ನು ಕೇಳಬಹುದು ಮತ್ತು ಆ ವಿನಂತಿಗೆ ಅನುಗುಣವಾಗಿ ಸರಕುಗಳನ್ನು ವರ್ಗಾಯಿಸಬಹುದು ಅಥವಾ ನೀಡಬಹುದು. ಒಮ್ಮೆ ವಸ್ತು ನೀಡಿದ ನಂತರ ಸ್ವೀಕರಿಸುವ ಸ್ಥಳವು ಆ ನಿರ್ದಿಷ್ಟ ಉತ್ಪನ್ನವನ್ನು ಸ್ವೀಕರಿಸಿದ್ದಾಗಿ ದೃಢೀಕರಿಸಬಹುದು. ನಾವು ಜಾಬ್ ವರ್ಕ್ ಅಟ್ವರ್ಡ್ ಮತ್ತು ಜಾಬ್ ವರ್ಕ್ ಇನ್ವರ್ಡ್ ಪ್ರಕ್ರಿಯೆಗಳನ್ನು ಕೂಡ ಬೆಂಬಲಿಸುತ್ತೇವೆ. ಜಾಬ್ ವರ್ಕ್ ಇನ್ವರ್ಡ್ನಲ್ಲಿ ನಾವು ಜಾಬ್ ವರ್ಕ್ಗಾಗಿ ಸರಕುಗಳನ್ನು ಸ್ವೀಕರಿಸುತ್ತೇವೆ ಮತ್ತು ಜಾಬ್ ವರ್ಕ್ ಪೂರ್ಣಗೊಂಡ ನಂತರ ಅವುಗಳನ್ನು ಹಿಂದಿರುಗಿಸಿ ನೀಡುತ್ತೇವೆ. ಮಾರಾಟ ಇನ್ವಾಯ್ಸ್ ರೈಸು ಮಾಡಬಹುದು ಅಥವಾ ಖರೀದಿ ಇನ್ವಾಯ್ಸ್ ಸ್ವೀಕರಿಸಬಹುದು.
ಅದೇ ರೀತಿ ಜಾಬ್ ವರ್ಕ್ ಅಟ್ವರ್ಡ್ನಲ್ಲಿ ನಾವು ಉತ್ಪನ್ನವನ್ನು ಜಾಬ್ ವರ್ಕ್ಗಾಗಿ ನೀಡುತ್ತೇವೆ, ಪೂರ್ಣಗೊಂಡ ನಂತರ ತಯಾರಾದ ಉತ್ಪನ್ನವನ್ನು ಸ್ವೀಕರಿಸುತ್ತೇವೆ ಮತ್ತು ನಂತರ ಅದರಂತೆ ಇನ್ವಾಯ್ಸ್ ರೈಸು ಮಾಡುತ್ತೇವೆ. ಇದಕ್ಕೂಡನೆ ಅಲೈನ್ ಬುಕ್ಸ್ ಬಹುಭಾಷಾ ಸಾಮರ್ಥ್ಯ, ಬಹು ಬಳಕೆದಾರ ಪ್ರವೇಶ, ಬಹು ಕರೆನ್ಸಿ ಬೆಂಬಲ, ಬಹು ಕಂಪನಿ ಸೆಟಪ್ ಮತ್ತು ಅನೇಕ ಹಣಕಾಸು ವರ್ಷಗಳನ್ನು ರಚಿಸುವ ಸಾಮರ್ಥ್ಯವನ್ನು ಸಹ ಒದಗಿಸುತ್ತದೆ. ಬಹುಸ್ಥಳೀಯ ಸಂಪ್ರದಾಯವೂ ಸಹ ಲಭ್ಯವಿದೆ. ನೀವು ಪ್ರತಿಯೊಂದು ವ್ಯವಹಾರದಿಗಾಗಿ, ಅದು ಮಾರಾಟ ಇನ್ವಾಯ್ಸ್ ಆಗಿರಲಿ, ಖರೀದಿ ಇನ್ವಾಯ್ಸ್ ಆಗಿರಲಿ ಅಥವಾ ಬೇರೆ ಯಾವುದೇ ಡಾಕ್ಯುಮೆಂಟ್ ಆಗಿರಲಿ, ಅನೇಕ ಡಾಕ್ಯುಮೆಂಟ್ ಸರಣಿಗಳನ್ನು ರಚಿಸಬಹುದು. ನಾವು ಬಹು ಗೋದಾಮು ಸಂಪ್ರದಾಯವನ್ನು ಸಹ ಬೆಂಬಲಿಸುತ್ತೇವೆ. ಈಗ ನಾನು ಸುಧಾರಿತ ಇನ್ವೆಂಟರಿ ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡುವುದಾದರೆ, ನಮ್ಮಲ್ಲಿ ಐಟಂಗಳ ಹೈರಾರ್ಕಿಕಲ್ ಗುಂಪು ಇದೆ. ಇಲ್ಲಿ ನೀವು ಅನೇಕ ಗುಂಪುಗಳನ್ನು ರಚಿಸಬಹುದು, ವರ್ಗಗಳನ್ನು ನಿರ್ಧರಿಸಬಹುದು ಮತ್ತು ಉತ್ಪನ್ನ ಗುಣಲಕ್ಷಣಗಳನ್ನು ಹೊಂದಿಸಬಹುದು. ಉದಾಹರಣೆಗೆ, ಗಾರ್ಮೆಂಟ್ ಉದ್ಯಮದಲ್ಲಿ ನಾವು ಸಾಮಾನ್ಯವಾಗಿ ಬಣ್ಣ, ಗಾತ್ರ ಮತ್ತು ಬ್ರ್ಯಾಂಡ್ ಗುಣಲಕ್ಷಣಗಳನ್ನು ಅಗತ್ಯವಿರುತ್ತವೆ. ಹೆಚ್ಚಿನ ಪ್ರತ್ಯೇಕ ಉತ್ಪನ್ನ ಮಾಸ್ಟರ್ಗಳನ್ನು ರಚಿಸುವ ಅಗತ್ಯವಿಲ್ಲದೆ ನಾವು ಉಪವಿವರ ಗುಣಲಕ್ಷಣಗಳನ್ನು ಸಹ ಬೆಂಬಲಿಸುತ್ತೇವೆ. ಉತ್ಪನ್ನ ಗುಣಲಕ್ಷಣಗಳ ಸಹಾಯದಿಂದ ನೀವು ನಿಮ್ಮ ಇನ್ವೆಂಟರಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ನಾವು ಸ್ಥಳಾಂತರ ಚಲನವಲನವನ್ನು ಸಹ ಬೆಂಬಲಿಸುತ್ತೇವೆ. ನೀವು ಬಾರ್ ಕೋಡ್ಗಳನ್ನು ರಚಿಸಬಹುದು ಮತ್ತು ಬಾರ್ ಕೋಡ್ ಸ್ಕ್ಯಾನಿಂಗ್ ಬಳಸಿ ಇನ್ವಾಯ್ಸ್ಗಳನ್ನು ತಯಾರಿಸಬಹುದು. ಬಹು ಗೋದಾಮು ಬೆಂಬಲ ಲಭ್ಯವಿದೆ, ಜೊತೆಗೆ ಲೈಫೋ, ತೂಕ ಸರಾಸರಿ ಅಥವಾ ಫಿಫೋ ವಿಧಾನಗಳ ಆಧಾರದ ಮೇಲೆ ನೈಜ ಸಮಯದ ಇನ್ವೆಂಟರಿ ಮೌಲ್ಯಮಾಪನವೂ ಇದೆ. ನಾವು ಐಮ್ ಅಥವಾ ಸೀರಿಯಲ್ ಆಧಾರಿತ ಇನ್ವೆಂಟರಿ ಟ್ರ್ಯಾಕಿಂಗ್, ಹಸನ್ ಮತ್ತು ಸ್ಯಾಕ್ ವರ್ಗೀಕರಣ, ಜಾಬ್ ವರ್ಕ್ ಇನ್ವೆಂಟರಿ ನಿರ್ವಹಣೆಯನ್ನು ಸಹ ಒದಗಿಸುತ್ತೇವೆ. ವರ್ಗ ಆಧಾರಿತ ಬೆಲೆ ನಿಗದಿ, ಬಹುಘಟಕ ಸಂಪ್ರದಾಯ ಮತ್ತು ಉತ್ಪನ್ನಗಳ ಕನಿಷ್ಠ ಮತ್ತು ಮರುಆರ್ಡರ್ ಮಟ್ಟಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಇದಕ್ಕೂಡನೆ ನಾನು ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ ಬಗ್ಗೆ ಮಾತನಾಡುವುದಾದರೆ, ಡ್ಯಾಶ್ಬೋರ್ಡ್ನಿಂದಲೇ ನಾವು ಮಾರಾಟ, ಖರೀದಿ, ಪಡೆಯಬೇಕಾದ ಮೊತ್ತ, ನಗದು ಮತ್ತು ಬ್ಯಾಂಕ್ನ ಪ್ರಸ್ತುತ ಸ್ಥಿತಿ, ಹೆಚ್ಚು ಮಾರಾಟವಾದ 6 ಉತ್ಪನ್ನಗಳು, ತಿಂಗಳುವಾರು ನೇರ ವೆಚ್ಚಗಳು, ಕಾರ್ಯಾಚರಣಾ ವೆಚ್ಚಗಳು ಮತ್ತು ನಗದು ಪ್ರವಾಹ ಮತ್ತು ಹೊರಹೋಗುವಿಕೆಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ಪಡೆಯಬಹುದು. ನಾವು ಏಕೀಕೃತ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿದ್ದೇವೆ. ನಾವು ಗ್ರಾಹಕರಿಗೆ ಪಾವತಿ ನೆನಪಿನ ಸಂದೇಶಗಳನ್ನು ಕಳುಹಿಸಬಹುದು. ಪಾವತಿಸಬೇಕಾದ ಮೊತ್ತಗಳ ಸಹಾಯದಿಂದ, ಉದಾಹರಣೆಗೆ ಪಾವತಿ ಬಾಕಿ ಇರುವಂತಹವುಗಳನ್ನು ಒಂದೇ ಬಾರಿ ಪಾವತಿಗಳನ್ನು ಪ್ರಕ್ರಿಯೆಗೊಳಿಸಬಹುದು. ನಾವು ಜಿಎಸ್ಟಿ ಮತ್ತು ಟಿಡಿಎಸ್ಗೆ ಸಮರ್ಪಿತ ಡ್ಯಾಶ್ಬೋರ್ಡ್ಗಳನ್ನು ಹೊಂದಿದ್ದೇವೆ. ಹೆಚ್ಚುವರಿಯಾಗಿ, ಮೇಕರ್ ಚೆಕರ್ ಅನುಮೋದನಾ ಸಂಪ್ರದಾಯಕ್ಕಾಗಿ ಒಂದು ಡ್ಯಾಶ್ಬೋರ್ಡ್ ಮತ್ತು ಆಡಿಟರ್ಗಳಿಗಾಗಿ ಮತ್ತೊಂದು ಡ್ಯಾಶ್ಬೋರ್ಡ್ ಇದೆ. ಹೀಗಾಗಿ ಇದು ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ ಆಗಿದ್ದು, ನಮ್ಮ ವ್ಯವಹಾರದ ಸಂಪೂರ್ಣ ವಿಶ್ಲೇಷಣೆಯನ್ನು ಒಂದೇ ಸ್ಥಳದಿಂದ ನೋಡಬಹುದು. ಮೇಕರ್ ಚೆಕರ್ ಸಂಪ್ರದಾಯದ ಬಗ್ಗೆ ನಾನು ಮಾತನಾಡುವುದಾದರೆ, ಉದಾಹರಣೆಗೆ ಒಬ್ಬ ಬಳಕೆದಾರರು ಒಂದು ವ್ಯವಹಾರವನ್ನು ಸೃಷ್ಟಿಸಿದರೆ, ಹಿರಿಯ ಬಳಕೆದಾರರು ಆ ನಿರ್ದಿಷ್ಟ ವ್ಯವಹಾರವನ್ನು ಅನುಮೋದಿಸುವ ಅಗತ್ಯವಿರಬಹುದು. ಈ ಅನುಮೋದನಾ ಕಾರ್ಯಪ್ರವಾಹವನ್ನು ಅಲೈನ್ ಬುಕ್ಸ್ ಒಳಗೆ ಸುಲಭವಾಗಿ ನಿರ್ವಹಿಸಬಹುದು. ಈಗ ಜಿಎಸ್ಟಿ ಮತ್ತು ಟಿಡಿಎಸ್ ಅನುಸರಣೆ ಬಗ್ಗೆ ಮಾತನಾಡೋಣ. ಹೌದು, ನಾವು ನಮ್ಮ ಗೆಸ್ಟ್ರ ವ್ಯವಕಲನ 1, 3 ಸಲ್ಲಿಸಬಹುದು ಮತ್ತು 2 ಹಾಗೂ 2 ಹೊಂದಾಣಿಕೆಯನ್ನು ನೇರವಾಗಿ ಸಾಫ್ಟ್ವೇರ್ನಿಂದಲೇ ಮಾಡಬಹುದು. ನಾವು ಸಂಯೋಜಿತ ಟಿಡಿಎಸ್ ಅಪ್ಲಿಕೇಶನ್ ಅನ್ನು ಕೂಡ ಹೊಂದಿದ್ದೇವೆ. ಇದು ಟಿಡಿಎಸ್ ರಿಟರ್ನ್ಗಳನ್ನು ನೇರವಾಗಿ ಸಲ್ಲಿಸಲು ಅವಕಾಶ ನೀಡುತ್ತದೆ. ಇದಕ್ಕೂ ಮೇಲೆ ಅಲೈನ್ ಬುಕ್ಸ್ ಯುಎ ಬಿಲ್ಗಳು ಮತ್ತು ಇನ್ವಾಯ್ಸಿಂಗ್ಗೆ ಅನುಗುಣವಾಗಿದೆ. ಸರ್ಕಾರಿ ವೆಬ್ಸೈಟ್ಗೆ ಹೋಗದೆ ನಾವು ಯುಎ ಬಿಲ್ಗಳು ಮತ್ತು ಇನ್ವಾಯ್ಸ್ಗಳನ್ನು ನೇರವಾಗಿ ವ್ಯವಸ್ಥೆಯಿಂದಲೇ ರಚಿಸಬಹುದು. ಬಳಕೆದಾರರ ಪಾತ್ರಗಳು ಮತ್ತು ಹಕ್ಕುಗಳನ್ನು ಅವರ ಸ್ಥಾನಮಾನ ಅಥವಾ ವಿಭಾಗದ ಪ್ರಕಾರ ನಿರ್ಧರಿಸಬಹುದು. ನಾವು ಮೆನು ಮಟ್ಟದ ಹಕ್ಕುಗಳು, ಡೇಟಾ ಪ್ರವೇಶ ಹಕ್ಕುಗಳು ಮತ್ತು ಪಾತ್ರ ರಚನೆಯನ್ನು ನಿರ್ವಹಿಸಬಹುದು. ಇದಕ್ಕೂ ಜೊತೆಗೆ ನಾವು ಒಳನಿರ್ಮಿತ ಉದ್ಯೋಗಿ ಘಟಕವನ್ನು ಹೊಂದಿದ್ದೇವೆ. ಇದರಲ್ಲಿ ನಾವು ವೇತನ ರಚನೆಯನ್ನು ಸಂರಚಿಸಬಹುದು, ರಜೆಗಳು, ಖರ್ಚುಗಳು ಮತ್ತು ಹಾಜರಾತಿಯನ್ನು ನಿರ್ವಹಿಸಬಹುದು. ಅಲೈನ್ ಬುಕ್ಸ್ನಲ್ಲಿ ಹಾಜರಾತಿ ಗುರುತಿಸಲು ನಾವು 4 ವಿಧಾನಗಳನ್ನು ನೀಡಿದ್ದೇವೆ: ಕೈಯಾರೆ ನಮೂದು, ಎಕ್ಸೆಲ್ ಆಮದು, ಬಯೋಮೆಟ್ರಿಕ್ಸ್ ಸಂಯೋಜನೆ ಮತ್ತು ಮೊಬೈಲ್ ಅಪ್ಲಿಕೇಶನ್. ಇದರಲ್ಲಿ ಉದ್ಯೋಗಿಗಳು ತಮ್ಮ ಮೊಬೈಲ್ ಸಾಧನಗಳಿಂದಲೇ ನೇರವಾಗಿ ಹಾಜರಾತಿ ಗುರುತಿಸಬಹುದು. ಇದಕ್ಕೂ ಮೇಲೆ ವೇತನ ಪ್ರಕ್ರಿಯೆಯೊಂದಿಗೆ ಸಂಯೋಜಿತ ಟೈಮ್ ಶೀಟ್ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ.
ನಾವು ಉದ್ಯೋಗಿಗಳ ವಿವರವಾದ ಪ್ರೊಫೈಲ್ಗಳನ್ನು ಕೂಡ ಸೆರೆಹಿಡಿಯಬಹುದು. ಇದರಲ್ಲಿ ಅವರ ಮೂಲಭೂತ ಮಾಹಿತಿ, ಕಾನೂನು ಸಂಬಂಧಿತ ವಿವರಗಳು ಮತ್ತು ವೈಯಕ್ತಿಕ ಮಾಹಿತಿ, ಉದಾಹರಣೆಗೆ ತುರ್ತು ಸಂಪರ್ಕ ವಿವರಗಳು, ಅರ್ಹತೆಗಳು ಮತ್ತು ಹಿಂದಿನ ಅನುಭವವನ್ನು ಒಳಗೊಂಡಿರುತ್ತದೆ. ಹೌದು, ನಾವು ಅನುಸರಣೆ ವರದಿಗಳನ್ನು ಕೂಡ ಒದಗಿಸುತ್ತೇವೆ. ಇದರಲ್ಲಿ ಇಸಾಯ್ ಮತ್ತು ಪ್ಫ ವರದಿಗಳು ಸೇರಿವೆ ಮತ್ತು ಅವು ಆನ್ಲೈನ್ ಬುಕ್ಸ್ ಒಳಗೆ ಲಭ್ಯವಿವೆ. ನಾನು ವರದಿ ಮತ್ತು ಮಿಸ್ಟ್ ವರದಿ ಬಗ್ಗೆ ಮಾತನಾಡುವುದಾದರೆ, ನಾವು ಸುಮಾರು 300ಕ್ಕೂ ಹೆಚ್ಚು ವರದಿಗಳನ್ನು ನೀಡುತ್ತೇವೆ. ಪೂರ್ವನಿಯೋಜಿತ ವರದಿಗಳು ಲಭ್ಯವಿವೆ ಮತ್ತು ಬಳಕೆದಾರರು ತಮ್ಮ ಅಗತ್ಯಗಳ ಆಧಾರದ ಮೇಲೆ ಕಸ್ಟಮ್ ವೀಕ್ಷಣೆಗಳನ್ನು ಕೂಡ ರಚಿಸಬಹುದು. ಅವರು ಡೇಟಾವನ್ನು ವರದಿಗಳು, ಮಾಸ್ಟರ್ ಡೇಟಾ ಅಥವಾ ವ್ಯವಹಾರಗಳ ರೂಪದಲ್ಲಿ ಎಕ್ಸೆಲ್ಗೆ ರಫ್ತು ಮಾಡಬಹುದು. ಎಲ್ಲಾ ವರದಿಗಳು ಮೊಬೈಲ್ನಲ್ಲಿಯೂ ಲಭ್ಯವಿವೆ. ಹೆಚ್ಚುವರಿಯಾಗಿ, ನಾವು ಗ್ರಾಹಕರ ಅಗತ್ಯಗಳಿಗೆ ಅನುಗುಣವಾಗಿ ವರದಿಗಳನ್ನು ಕಸ್ಟಮೈಸ್ ಮಾಡಬಹುದು. ಆನ್ಲೈನ್ ಬುಕ್ಸ್ ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸುವುದರಿಂದ ನಾವು ದೇಶಾನುಸಾರ ಕಾನೂನು ಸಂಬಂಧಿತ ವರದಿಗಳನ್ನು ಕೂಡ ಒದಗಿಸುತ್ತೇವೆ. ಇದು ಮಸೂನ್ ಉದ್ಯಮಕ್ಕೆ ಒಟ್ಟೊಮ್ಮೆ ಪರಿಹಾರವಾಗಿದೆ. ನಾವು ವಿವಿಧ ಉದ್ಯಮ ನಿರ್ದಿಷ್ಟ ಟೆಂಪ್ಲೇಟ್ಗಳನ್ನು ಕೂಡ ಒದಗಿಸುತ್ತೇವೆ. ಇದರಲ್ಲಿ ಮೊಬೈಲ್ ಅಂಗಡಿಗಳು, ಫಾರ್ಮಸಿಗಳು, ಕಿರಾಣಿ ಅಂಗಡಿಗಳು, ಎಲೆಕ್ಟ್ರಾನಿಕ್ಸ್, ಉಡುಪು ಅಂಗಡಿಗಳು, ಪುಸ್ತಕ ಮತ್ತು ಸ್ಟೇಷನರಿ, ಹೋಟೆಲ್ಗಳು, ಕೆಲಸ ಮತ್ತು ದುರಸ್ತಿ, ವೃತ್ತಿಪರ ಸೇವೆಗಳು, ಭದ್ರತಾ ಸೇವೆಗಳು, ಪ್ರವಾಸ ಮತ್ತು ಬಾಡಿಗೆ, ವ್ಯಾಪಾರ ವ್ಯವಹಾರಗಳು, ಉತ್ಪಾದನೆ, ಚಿಲ್ಲರೆ ಕೌಂಟರ್ಗಳು, ವಾಹನ, ಆಭರಣ, ಆಪ್ಟಿಕಲ್, ಆಹಾರ ಮತ್ತು ರೆಸ್ಟೋರೆಂಟ್ಗಳು, ಚಿಲ್ಲರೆ ಸರಣಿ ಅಂಗಡಿಗಳು ಮತ್ತು ಯೋಜನೆ ಒಪ್ಪಂದ ನಿರ್ವಹಣೆ ಸೇರಿವೆ. ಹೌದು, ನಾವು ಆಂಡ್ರಾಯ್ಡ್ ಮತ್ತು ಐಒಎಸ್ನಲ್ಲಿ ಲಭ್ಯವಿರುವ ಮೊಬೈಲ್ ಅಪ್ಲಿಕೇಶನ್ ಕೂಡ ಹೊಂದಿದ್ದೇವೆ. ಈ ಅಪ್ಲಿಕೇಶನ್ ಅನ್ನು 3 ಭಾಗಗಳಾಗಿ ವಿಭಜಿಸಲಾಗಿದೆ: ಉದ್ಯೋಗಿ, ಮಾರಾಟಗಾರ ಮತ್ತು ನಿರ್ವಹಣೆ. ನಿರ್ವಹಣೆ ವಿಭಾಗವು ಮೊಬೈಲ್ ಅಪ್ಲಿಕೇಶನ್ನಿಂದ ಸಂಪೂರ್ಣ ವರದಿಗಳು ಮತ್ತು ವಿಶ್ಲೇಷಣೆಯನ್ನು ವೀಕ್ಷಿಸಬಹುದು. ಉದ್ಯೋಗಿಗಳು ಉದ್ಯೋಗಿ ನಿರ್ದಿಷ್ಟ ಮಾಹಿತಿಯನ್ನು ಪ್ರವೇಶಿಸಬಹುದು, ಉದಾಹರಣೆಗೆ ಸಮಯಪಟ್ಟಿ, ಹಾಜರಾತಿ, ರಜೆಗಾಗಿ ಅರ್ಜಿ ಹಾಕುವುದು ಮತ್ತು ವೆಚ್ಚದ ಹಕ್ಕುಗಳನ್ನು ಸಲ್ಲಿಸುವುದು. ಇದಕ್ಕುಡಿಮೆ ನಾವು ಮಾರಾಟಗಾರರಿಗೆ ಸಮರ್ಪಿತವಾದ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಒದಗಿಸುತ್ತೇವೆ. ಮಾರಾಟಗಾರನು ಆಂತರಿಕ ಉದ್ಯೋಗಿಯಾಗಿರಬಹುದು ಅಥವಾ ಮಾರುಕಟ್ಟೆಗೆ ಭೇಟಿ ನೀಡಬಹುದಾಗಿದೆ. ಅಪ್ಲಿಕೇಶನ್ ಬಳಸಿ ಅವರು ಆರ್ಡರ್ಗಳನ್ನು ತೆಗೆದುಕೊಳ್ಳಬಹುದು, ಪಾವತಿಗಳನ್ನು ಸಂಗ್ರಹಿಸಬಹುದು, ವಿತರಕರಿಗೆ ಖರೀದಿ ಆದೇಶಗಳನ್ನು ರಚಿಸಬಹುದು ಅಥವಾ ವಿತರಕರಿಗೆ ಪಾವತಿಗಳನ್ನು ಕೂಡ ಮಾಡಬಹುದು. ಹೌದು, ನಾವು ಎಸ್ಎಸ್ಸಿ ಬ್ಯಾಂಕ್, ರೇಟರ್ ಪೇ, ಪೇಟಿಎಂ, ಎಕ್ಸ್‌ಪ್ರೆಸ್ ಟಿಡಿಎಸ್, ಅಮೆಜಾನ್, ಶಾಪಿಫೈ ಮತ್ತು ಗೆಸ್ಟ್ ಜೊತೆಗೆ ಸುಗಮವಾದ ಏಕೀಕರಣವನ್ನು ಹೊಂದಿದ್ದೇವೆ. ಹೆಚ್ಚುವರಿಯಾಗಿ, ನಾವು ಇಸೆಕಮ್ ಹೋಲಿರುವ ಆಮ್ಸ್ ವೇದಿಕೆಗಳ ಜೊತೆಗೆ ಕೂಡ ಏಕೀಕರಣವನ್ನು ಮಾಡುತ್ತೇವೆ.